ಸೈಬರ್ ವಂಚನೆಗೆ ಸಹಕರಿಸುವ ದೊಡ್ಡ ಜಾಲವನ್ನು ಬೆಂಗಳೂರಿನಲ್ಲಿ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಈ ಗ್ಯಾಂಗ್ 357 ಬ್ಯಾಂಕ್ ಖಾತೆಗಳನ್ನು ಸೈಬರ್ ವಂಚಕರಿಗೆ ಮಾರಾಟ ಮಾಡಿದ್ದು, ಈ ಖಾತೆಗಳ ಮೂಲಕ ಸರಿಸುಮಾರು 150 ಕೋಟಿ ರೂಪಾಯಿ ಹೆಚ್ಚು ವಹಿವಾಟನ್ನು ನಡೆಸಲಾಗಿದೆ ಎಂದು ತಿಳಿದುಬಂದಿದೆ. ಇನ್ನು ಬಂಧಿತ ಆರೋಪಿಗಳು ಬೆಂಗಳೂರು ಹಾಗೂ ಬೆಂಗಳೂರು ಗ್ರಾಮಾಂತರ ನಿವಾಸಿಗಳಾದ ಸುನಿಲ್, ಇವರಿಗೆ 45 ವರ್ಷ, ಸಿವಿಲ್ ಇಂಜಿನಿಯರ್ ಆಗಿದ್ದರು. ಇನ್ನೊಬ್ಬ ವ್ಯಕ್ತಿ ಪ್ರಕಾಶ್ ಎನ್ನುವವರು 43 ವರ್ಷ ಆಗಿದ್ದು, ಶಾಂಪೂ ಕಂಪನಿಯ ಸಿಬ್ಬಂದಿಯಾಗಿದ್ದ. ಹಾಗೂ ಲಕ್ಷ್ಮೀಶ 33 ವರ್ಷವಾಗಿದ್ದು, ಸಾಲ ವಸೂಲಾತಿ ಏಜೆಂಟ್. ಮತ್ತು ಪುಟ್ಟ ಸ್ವಾಮಯ್ಯ 54 ವರ್ಷ, ಕಾರು ಚಾಲಕ ಎಂಬ 4ರು ಸೈಬರ್ ಅಪರಾಧ ಠಾಣೆಯ ಪೊಲೀಸರು ಬಂಧಿಸಿದ್ದಾರೆ. ಇನ್ನು ವಂಚನೆಯ ವಿಧಾನ: ಈ ಆರೋಪಿಗಳಿಗೆ ವಿದೇಶದಲ್ಲಿರುವ ಸೈಬರ್ ವಂಚಕರ ಜೊತೆ ಸಂಪರ್ಕವಿತ್ತು. ಇವರು ಸಾರ್ವಜನಿಕರಿಗೆ ಹಣದ ಆಮಿಷವೊಡ್ಡಿ ಅವರ ಹೆಸರಿನಲ್ಲಿ ನಕಲಿ ಕಂಪನಿಗಳನ್ನು ಸ್ಥಾಪಿಸಿ ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿ ಕರೆಂಟ್ ಅಕೌಂಟ್ಗಳನ್ನು ತೆರೆಯುತ್ತಿದ್ದರು. ನಂತರ ಈ ಖಾತೆಗಳನ್ನು ಸೈಬರ್ ವಂಚಕರಿಗೆ ಮಾರಾಟವನ್ನು ಮಾಡುತ್ತಿದ್ದರು. ವಹಿವಾಟಿನ ಪ್ರಮಾಣ: ಈ ಗ್ಯಾಂಗ್ ಇದುವರೆಗೆ 357 ಬ್ಯಾಂಕ್ ಖಾತೆಗಳನ್ನು ಮಾರಾಟ ಮಾಡಿದ್ದು, ಈ ಖಾತೆಗಳ ಮೂಲಕ 150 ಕೋಟಿಗೂ ಹೆಚ್ಚು ಹಣದ ವಹಿವಾಟು ನಡೆದಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಬ್ಯಾಂಕ್ ಸಿಬ್ಬಂದಿಯ ಕೈವಾಡ: ತನಿಖೆ ವೇಳೆ ನಕಲಿ ಬ್ಯಾಂಕ್ ಖಾತೆಗಳನ್ನು ತೆರೆಯಲು ಕೆಲವು ಬ್ಯಾಂಕ್ ಸಿಬ್ಬಂದಿ ಮತ್ತು ಮ್ಯಾನೇಜರ್ಗಳ ಕೈವಾಡವೂ ಇರುವುದು ಈಗ ಬೆಳಕಿಗೆ ಬಂದಿದೆ. ವಶಪಡಿಸಿಕೊಂಡ ವಸ್ತುಗಳು: ಆರೋಪಿಗಳಿಂದ 1 ಲ್ಯಾಪ್ಟಾಪ್, 4 ಮೊಬೈಲ್ಗಳು ಮತ್ತು ವಿವಿಧ ಬ್ಯಾಂಕ್ ಚೆಕ್ಬುಕ್ಗಳನ್ನು ಜಪ್ತಿ ಮಾಡಲಾಗಿದೆ ಎಂದು ತಿಳಿದುಬಂದಿದೆ. ಮ್ಯೂಲ್ ಖಾತೆಗಳ ಬಳಕೆ: ಇದರ ಅರ್ಥ ನಕಲಿ ಅಥವಾ ಗುಪ್ತ ಖಾತೆ ಎಂದು. ಇಂಥ ಖಾತೆಗಳನ್ನು ತೆರೆಯಲು ಅಮಾಯಕರಿಗೆ ಹಣದ ಆಮಿಷ ಒಡ್ಡಿ ಅವರ ಹೆಸರಿನಲ್ಲಿ ಖಾತೆಗಳನ್ನು ತೆರೆಯಲಾಗುತ್ತದೆ. ನಂತರ ಈ ಖಾತೆಗಳನ್ನು ಅಕ್ರಮ ಹಣ ವರ್ಗಾವಣೆಗೆ ಬಳಸಲಾಗುತ್ತದೆ. ಹಣವನ್ನು ಒಂದರಿಂದ ಮತ್ತೊಂದು ಮ್ಯೂಲ್ ಖಾತೆಗೆ ವರ್ಗಾಯಿಸಿ ಅಂತಿಮವಾಗಿ ನಿಜವಾದ ವಂಚಕನ ಖಾತೆಗೆ ತಲುಪಿಸಲಾಗುತ್ತದೆ. ಇದರಿಂದ ನಿಜವಾದ ವಂಚಕನನ್ನು ಪತ್ತೆ ಹಚ್ಚುವುದು ಪೊಲೀಸರಿಗೆ ಕಷ್ಟವಾಗುತ್ತದೆ. ಈ ಪ್ರಕರಣವು ಸೈಬರ್ ವಂಚಕರ ಜಾಲವು ಎಷ್ಟು ವಿಸ್ತಾರವಾಗಿದೆ ಮತ್ತು ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ಹೇಗೆ ದುರುಪಯೋಗಪಡಿಸಿಕೊಳ್ಳುತ್ತಿದೆ ಎಂಬುದನ್ನು ಎತ್ತಿ ತೋರಿಸುತ್ತದೆ. ಸಾರ್ವಜನಿಕರು ಇಂಥ ಆಮಿಷಗಳಿಗೆ ಬಲಿಯಾಗದಂತೆ ಎಚ್ಚರ ವಹಿಸಬೇಕಾಗಿದೆ.